ನಮಸ್ಕಾರ ಸ್ನೇಹಿತರೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಸಮುದಾಯ ಸಿಟ್ಟು ಮಾಡಿಕೊಂಡಿದೆ. ಹಾಗಾದ್ರೆ 224 ಕ್ಷೇತ್ರಗಳಿರುವ ಕರ್ನಾಟಕ ವಿಧಾನಸಭೆಯಲ್ಲಿ ಎಷ್ಟು ಮಂದಿ ಮುಸ್ಲಿಮರು ಇದ್ದಾರೆ? ಯಾವ್ಯಾವ ಕ್ಷೇತ್ರಗಳಲ್ಲಿ ಮುಸ್ಲಿಮರು ಶಾಸಕರಾಗಿದ್ದಾರೆ? ರಾಜ್ಯದ ಏಕೈಕ ಮುಸ್ಲಿಂ ಶಾಸಕಿ ಯಾರು? ಇವರ ಆಸ್ತಿ ಚಿನ್ನ ಎಷ್ಟೆಷ್ಟು ಇದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯ ಶಿಷ್ಯ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯ ಶಾಸಕರು. 5 ಸಲ ಗೆದ್ದು ಶಾಸಕರಾಗಿರುವ ಇವರು 2ನೇ ಸಲ ಸಚಿವರಾಗಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಬಳಿ 72 ಕೋಟಿ 72 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 830 ಗ್ರಾಂ ತೂಕದ ಚಿನ್ನಾಭರಣ ಇದೆ. ರಹೀಂ ಖಾನ್. ಬೀದರ್ ಕ್ಷೇತ್ರದ ಶಾಸಕ ರಹೀಂ ಖಾನ್ ಸಿದ್ದರಾಮಯ್ಯ ಅವರ ಪರಮಾಪ್ತರಲ್ಲಿ ಒಬ್ಬರು. ಇವರು ಒಟ್ಟು 4 ಬಾರಿ ಶಾಸಕರಾಗಿದ್ದು 2ನೇ ಸಲ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು 83 ಕೋಟಿ 84 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇವರಿಗೆ 2 ಪತ್ನಿಯರಿದ್ದು ಅವರೇ ಶೀಮಾ ಐಮನ್ ಮತ್ತು ಆಯೇಷಾ ಖಾನ್. ಅಂದ ಹಾಗೆ ರಹೀಂ ಖಾನ್ ಕುಟುಂಬದ ಬಳಿ 1 ಕೆಜಿ ತೂಕದ ಚಿನ್ನ ಇದೆ. ಕನೀಜ್ ಫಾತಿಮಾ. ಕಲಬುರಗಿ ಉತ್ತರದಲ್ಲಿ ಕನೀಜ್ ಫಾತಿಮಾ ಶಾಸಕಿ ಆಗಿದ್ದಾರೆ. ಇವರು ಕಾಂಗ್ರೆಸ್ ಹಿರಿಯ ನಾಯಕರಾಗಿದ್ದ ಕಮರುಲ್ ಇಸ್ಲಾಂ ಪತ್ನಿ. ಕಮರುಲ್ ಇಸ್ಲಾಂ 2017ರಲ್ಲಿ ವಿಧಿವಶರಾಗಿದ್ದರಿಂದ 2018ರಲ್ಲಿ ಅವರ ಪತ್ನಿ ಕನೀಜ್ ಫಾತಿಮಾಗೆ ಟಿಕೆಟ್ ಕೊಡಲಾಯಿತು. ಅದರಂತೆ 2018 ಮತ್ತು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಫಾತಿಮಾ ವಿನ್ ಆಗಿದ್ದಾರೆ. ಇವರ ಹತ್ರ 18 ಕೋಟಿ 43 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 3 ಕೆಜಿ 160 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಯುಟಿ ಖಾದರ್. ಮಂಗಳೂರು ವಿಧಾನಸಭೆ ಕ್ಷೇತ್ರದ ಶಾಸಕ ಯುಟಿ ಖಾದರ್ ಸದ್ಯ ಸ್ಪೀಕರ್ ಆಗಿ ಕೆಲಸ ಮಾಡಿಸಿದ್ದಾರೆ. 4ನೇ ಬಾರಿಗೆ ಶಾಸಕರಾಗಿದ್ದು ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಇದೆ. 6 ಕೋಟಿ 97 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 800 ಗ್ರಾಂ ತೂಕದ ಚಿನ್ನಾಭರಣ ಇದೆ. ತನ್ವೀರ್ ಸೇಠ್. ನರಸಿಂಹರಾಜ ಕ್ಷೇತ್ರದಲ್ಲಿ ವಂಶ ಪಾರಂಪರ್ಯವಾಗಿ ಹಿಡಿತ ಹೊಂದಿರುವ ನಾಯಕ ತನ್ವೀರ್ ಸೇಠ್. ಕ್ಷೇತ್ರದಿಂದ 6 ಸಲ ಶಾಸಕರಾಗಿರುವ ಇವರು ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. 6 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದು 825 ಗ್ರಾಂ ತೂಕದ ಚಿನ್ನಾಭರಣ ಹೊಂದಿದ್ದಾರೆ. ಎನ್.ಎ. ಹ್ಯಾರಿಸ್. ಕಾಂಗ್ರೆಸ್ನ ಪ್ರಭಾವಿ ಮುಸ್ಲಿಂ ನಾಯಕರ ಪೈಕಿ ಎನ್.ಎ. ಹ್ಯಾರಿಸ್ ಕೂಡ ಒಬ್ರು. ಶಾಂತಿನಗರದ ಶಾಸಕರಾದ ಇವರು 4 ಸಲ ವಿನ್ ಆಗಿದ್ದಾರೆ. 439 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದು 1.5 ಕೆಜಿಯಷ್ಟು ಚಿನ್ನವಿದೆ. ರಿಜ್ವಾನ್ ಅರ್ಷದ್. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. 2 ಸಲ ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ರು. ಇವರ ಹತ್ರ 21 ಕೋಟಿ 51 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 658 ಗ್ರಾಂ ತೂಕದ ಚಿನ್ನ ಇದೆ. ಆಸಿಫ್ ಸೇಠ್. ಬೆಳಗಾವಿ ಉತ್ತರದ ಶಾಸಕ ಆಸಿಫ್ ಸೇಠ್ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ಇವರ ಬಳಿ 432 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಜೊತೆಗೆ 440 ಗ್ರಾಂ ತೂಕದ ಚಿನ್ನವೂ ಇದೆ. ಇಕ್ಬಾಲ್ ಹುಸೇನ್. ಕಾಂಗ್ರೆಸ್ ನಾಯಕ ಇಕ್ಬಾಲ್ ಹುಸೇನ್ ರಾಮನಗರದಲ್ಲಿ ಈ ಸಲ ಮೊದಲ ಬಾರಿಗೆ ಗೆದ್ದು ಶಾಸಕರಾಗಿದ್ದಾರೆ. ಇವರು ಡಿ.ಕೆ. ಶಿವಕುಮಾರ್ ಪರಮಾಪ್ತರಾಗಿ ಗುರುತಿಸಿಕೊಂಡಿದ್ದಾರೆ. 95 ಕೋಟಿ 65 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದು 2 ಕೆಜಿ ತೂಕದ ಚಿನ್ನಾಭರಣ ಇದೆ. ದೇಶದ ಮುಸ್ಲಿಂ ಶಾಸಕರು ಮತ್ತು ಸಂಸದರು ಎಷ್ಟು? ಭಾರತದಲ್ಲಿ ಸುಮಾರು 14ರಿಂದ 15% ವರೆಗೆ ಮುಸ್ಲಿಮರು ಇದ್ದಾರೆ. ಭಾರತದ ಲೋಕಸಭೆಯಲ್ಲಿ 543 ಸ್ಥಾನಗಳಿದ್ದು ಇವುಗಳ ಪೈಕಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು 24 ಮಂದಿ ಇದ್ದಾರೆ. ಇನ್ನು ಇಡೀ ದೇಶದಲ್ಲಿ ಒಟ್ಟು 4131 ವಿಧಾನಸಭೆ ಕ್ಷೇತ್ರಗಳಿವೆ. ಅವುಗಳ ಪೈಕಿ 5ರಿಂದ 6% ಅಂದ್ರೆ 235ರಷ್ಟು ಮುಸ್ಲಿಂ ಸಮುದಾಯದ ಶಾಸಕರಿದ್ದಾರೆ. ಇನ್ನು ಕರ್ನಾಟಕ ಜನಸಂಖ್ಯೆಯಲ್ಲಿ ಮುಸ್ಲಿಮರು 13% ನಷ್ಟು ಇದ್ದು ಶಾಸಕರ ಸಂಖ್ಯೆ 9 ಇದೆ. ಸ್ನೇಹಿತರೆ, ಇದು ಕರ್ನಾಟಕದ ಮುಸ್ಲಿಂ ಶಾಸಕರ ಬಗ್ಗೆ, ಇಡೀ ದೇಶದಲ್ಲಿರುವ ಮುಸ್ಲಿಂ ಶಾಸಕರು ಮತ್ತು ಸಂಸದರ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಧನ್ಯವಾದ.